ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ನ್ಯೂಸ್ ಲಂಚ್ನಲ್ಲಿ ಸಾಕಷ್ಟು ವಿಭಿನ್ನವಾದ ಸುದ್ದಿಗಳಿದೆ. ಸುದ್ದಿಗಳ ವಿವರವನ್ನ ನೋಡೋಣ. ಅದಕ್ಕಿಂತ ಮೊದಲು 1 PM ಹೆಡ್ಲೈನ್ಸ್. ಚಾಮುಂಡಿ ಬೆಟ್ಟದ ತಪ್ಪಲಿನ ಭೂ ವಿವಾದ, ಸಚಿವ ರಾಮದಾಸ್ ರಾಜೀನಾಮೆಗೆ ಆಗ್ರಹ. ಮೈಸೂರು ಕಚೇರಿಗೆ ನುಗ್ಗಲು ಕಾಂಗ್ರೆಸ್ ಕಾರ್ಯಕರ್ತರ ಯತ್ನ, ಹಲವರ ಬಂಧನ. ಬಿಎಸ್ವೈ ತಂತ್ರಕ್ಕೆ ಬಿಜೆಪಿ ಪ್ರತಿತಂತ್ರ, ಕೆಜೆಪಿಗೆ ಹೋಗೋ ಶಾಸಕರನ್ನ ತಡೆಯೋಕೆ ಸರ್ಕಸ್. ಮಲ್ಲೇಶ್ವರಂ ಕಚೇರಿಯಲ್ಲಿ ಸಭೆ, ಯಡಿಯೂರಪ್ಪ ಜೊತೆ ಇರೋರಿಗೆ ಬಿಜೆಪಿ ಟಿಕೆಟ್ ಸಿಗಲ್ಲ ಅಂದ್ರು ಈಶ್ವರಪ್ಪ. ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ, ಪದೇ ಮೀಟಿಂಗ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ರೈತರ ಹಿತದೃಷ್ಟಿಯಿಂದ ನೀವೇ ಸಮಸ್ಯೆ ಬಗೆಹರಿಸಿಕೊಳ್ಳಿ. ಕರ್ನಾಟಕ ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಸೂಚನೆ. ಕರಾವಳಿ ಕಡಲಲ್ಲಿ ಜೆನಿಫರ್ ಕೋತ್ವಾಲ್ ಪುಟಾಣಿಗಳೊಂದಿಗೆ ಸಖತ್ ಡ್ಯಾನ್ಸ್, ಬೀಚ್ ಫೆಸ್ಟಿವಲ್ಗೆ ಬಿತ್ತು ತೆರೆ. ಚಾಮುಂಡಿ ಬೆಟ್ಟ ತಪ್ಪಲಿನ ಭೂ ವಿವಾದದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ರಾಮದಾಸ್ ರಾಜೀನಾಮೆಗೆ ಕಾಂಗ್ರೆಸ್ ಒತ್ತಾಯಿಸಿದೆ. ಮಾಜಿ ಶಾಸಕ ಎಂಕೆ ಸೋಮಶೇಖರ್ ನೇತೃತ್ವದಲ್ಲಿ ನಗರದ ಕಾಡಾ ಕಚೇರಿಯಲ್ಲಿರೋ ಸಚಿವರ ಕಚೇರಿ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ರಾಮದಾಸ್ ಅವರ ವಿವಿಧ ಭಂಗಿಯ ವ್ಯಂಗ್ಯ ಚಿತ್ರ ಪ್ರದರ್ಶಿಸಿದರು. ಸಚಿವರ ಕಚೇರಿಗೆ ನುಗ್ಗೋದಕ್ಕೆ ಯತ್ನಿಸಿದ ಸೋಮಶೇಖರ್ ಸೇರಿದಂತೆ ಹಲವರನ್ನ ಪೊಲೀಸರು ಬಂಧಿಸಿದರು. ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಿಲ್ಲಾಧಿಕಾರಿ ವಸ್ತ್ರ ತಲೆದಂಡ ತೆತ್ತಿದ್ದು, ರಾಮದಾಸ್ ಸಹ ರಾಜೀನಾಮೆ ನೀಡಬೇಕು ಅಂತ ಆಗ್ರಹ ಈಗ ಜೋರಾಗಿ ಕೇಳಿಬರ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸೋಮಶೇಖರ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್, ಏನಿದು ಭೂ ವಿವಾದ? ಹಾಗೆಯೇ ಯಾರ್ಯಾರನ್ನ ಈ ಒಂದು ಗಲಾಟೆಯಲ್ಲಿ ಬಂಧಿಸಲಾಗಿದೆ? ಶ್ವೇತಾ, ಏನು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನ ಸುಮಾರು 2,000 ಎಕರೆ ಜಮೀನಿನ ಏನು ಭೂ ವಿವಾದ ಇದೆಯೋ, ಈ ಭೂ ವಿವಾದ ಈಗ ಇನ್ನಷ್ಟು ತಾರಕಕ್ಕೇರಿದೆ. ಇತ್ತೀಚೆಗಷ್ಟೇ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂದನ್ ರವರು ಜಿಲ್ಲಾಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಅದರಂತೆಯೇ ಸರ್ಕಾರ ಕೂಡ ಒಂದೇ ದಿನದಲ್ಲಿ ಜಿಲ್ಲಾಧಿಕಾರಿಗಳನ್ನ ತಲೆದಂಡ ಮಾಡಿ ಚಾಮರಾಜನಗರಕ್ಕೆ ಅವನು ವರ್ಗಾವಣೆ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳನ್ನ ರಕ್ಷಣೆ ಮಾಡಿದ್ರು ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ ರಾಮದಾಸ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಒತ್ತಾಯ ಕೂಡ ಗೋ ಮಧುಸೂದನರಿಂದಲೇ ಪ್ರಾರಂಭ ಆಗಿದೆ. ಅದಕ್ಕೆ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಧ್ವನಿಗೂಡಿಸಿದ್ದಾರೆ. ಮೈಸೂರಿನ ಕಾಡಾ ಕಚೇರಿ ಇರ್ತಕ್ಕಂಥ ಸಚಿವರ ಏನು ಕಚೇರಿ ಇದೆಯೋ ಆ ಕಚೇರಿಯ ಮುಂದೆ ಇವತ್ತು KR ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರಂತ MK ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ನಡೆಯಿತು. ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಕಾರ್ಯಕರ್ತರು ರಾಮದಾಸ್ ಅವರ ವಿವಿಧ ಭಂಗಿಯ ವ್ಯಂಗ್ಯ ಚಿತ್ರಗಳನ್ನ ಪ್ರದರ್ಶನವನ್ನ ಮಾಡಿ ಕಚೇರಿಗೆ ಮುತ್ತಿಗೆಯನ್ನ ಹಾಕುವಂತಹ ಒಂದು ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಾಜಿ ಶಾಸಕ ಸೋಮಶೇಖರ್ ಸೇರಿದಂತೆ ಹಲವರನ್ನ ಬಂಧನ ಮಾಡಲಾಗಿದೆ. ಶ್ವೇತಾ, ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿದ್ರು ಸಚಿವ ರಾಮದಾಸ್ ಅವರು? ರಾಮದಾಸ್ ಅವರು ಏನ್ ಹೇಳ್ತಾರೆ, ಈಗ ನೆನ್ನೆ ಕೂಡ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾಗ್ಲಿ ನನ್ನ ಕುಟುಂಬದಾಗ್ಲಿ ಯಾವುದೇ ರೀತಿಯ ಒಂದು ಕೈವಾಡ ಇಲ್ಲವೇ ಇಲ್ಲ. ಈ ಪ್ರಕರಣವನ್ನ CBI ತನಿಖೆಗೆ ಒಳಪಡಿಸಬೇಕು. ನ್ಯಾಯಾಂಗ ತನಿಖೆ, CID ತನಿಖೆ, ಯಾವುದೇ ತನಿಖೆಯನ್ನ ಕೂಡ ಸರ್ಕಾರ ಮಾಡ್ಲಿ, ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಈ ಪ್ರಕರಣಕ್ಕೂ ಜಿಲ್ಲಾಧಿಕಾರಿಗಳ ವರ್ಗಾವಣೆಗೂ ನನಗೂ ಯಾವುದೇ ತರದ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಖಡಕ್ ಆಗಿ ನುಡಿದಿದ್ದಾರೆ. ಇಷ್ಟಾದ್ರೂ ಕೂಡ ಏನಂದ್ರೆ ಈಗಾಗಲೇ ಅವರು ಸಚಿವರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇದೆ. ಶ್ವೇತಾ, ಓಕೆ, ಧನ್ಯವಾದಗಳು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚಾಮುಂಡಿ ಬೆಟ್ಟ ತಪ್ಪಲಿನ ಭೂ ಹಗರಣವನ್ನ ಬಯಲಿಗಿಳಿದ ಜಿಲ್ಲಾಧಿಕಾರಿಗಳ ತಲೆದಂಡಕ್ಕೆ ಕಾರಣರಾದ ಮೈಸೂರಿನ ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂದನ್ ಅವರೇ ಈಗ ಭೂ ಹಗರಣದಲ್ಲಿ ಸಿಲುಕಿದ್ದಾರೆ. ಸದಾನಂದಗೌಡ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರಿನ ವಿದ್ಯಾಶ್ರಮ ಶಿಕ್ಷಣ ಸಂಸ್ಥೆಗೆ ನಿಯಮಗಳನ್ನು ಗಾಳಿಗೆ ತೂರಿ 1,19,446 ಚದರ ಅಡಿಯ CA ಸೈಟ್ ಮಂಜೂರು ಮಾಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ACICM ಸಂಚಾಲಕ M ಲಕ್ಷ್ಮಣ್ ಈ ಹಗರಣದ ದಾಖಲೆಯನ್ನ ಬಹಿರಂಗಗೊಳಿಸಿದ್ದಾರೆ. ಯಾವುದೇ
ಯಾವುದೇ ಸಂಸ್ಥೆ ಸಿಎ ಸೈಟ್ ಪಡಿಬೇಕಾದ್ರೆ ಮೊದಲು ಮೂಡಕ್ಕೆ ಅರ್ಜಿ ಹಾಕಬೇಕು. ಸೀನಿಯಾರಿಟಿ ಪ್ರಕಾರ ಅರ್ಹತೆ ಇದ್ರೆ ಹಂಚಿಕೆ ಆಗಬೇಕು. ಆದರೆ ಮೂಡಾದ ಸದಸ್ಯರು ಆಗಿರೋ ಮಧುಸೂದನ್ ತಮ್ಮ ಪ್ರಭಾವವನ್ನ ಬಳಸಿ ತಮ್ಮದೇ ಲೆಟರ್ನಲ್ಲಿ ಸಿಎಂಗೆ ಪತ್ರ ಬರೆದು ಸೀನಿಯಾರಿಟಿ ಉಲ್ಲಂಘಿಸಿ ನೇರವಾಗಿ ಸೈಟ್ ಮಂಜೂರು ಮಾಡಿಸಿದ್ದಾರೆ. ಇಲ್ಲಿನ ವಿಜಯನಗರ 2ನೇ ಹಂತದ ಸರ್ವೆ ನಂಬರ್ 181, 186ರಲ್ಲಿ ಒಟ್ಟು 9 ನಿವೇಶನ ಕೊಡಿಸಿದ್ದಾರೆ. ಹೀಗಾಗಿ ಮಧುಸೂದನ್ ಸಹ ಸಾಚ ಅಲ್ಲ ಅಂತ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ವಿಧಾನ ಪರಿಷತ್ ಸದಸ್ಯರಾದಂತಹ ಹಾಗೂ ಮಧುಸೂದನ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಧುಸೂದನ್ ಅವರೇ. ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಓಕೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಈಗ? ಇಲ್ಲ, ಇದನ್ನ ನಾನು ನೋಡ್ತಾ ಇದ್ದೀನಿ ಟಿವಿನಲ್ಲಿ. ಇದು ಶುದ್ಧಾಂಗ ಸುಳ್ಳು. ನಾಳೆ ಬೆಳಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದು ನಾನು ಎಲ್ಲ ಸಂಗತಿಗಳನ್ನು ತಿಳಿಸ್ತಾ ಇದ್ದೇನೆ. ಅವರು ಹೇಳಿದ ರೀತಿನಲ್ಲಿ ಅದು ಯಾವುದೇ ರೆಸಿಡೆನ್ಶಿಯಲ್ ಸೈಟ್ ಅಲ್ಲ, ಅದು ಸಿಎ ನಿವೇಶನ. ಸಿಎ ನಿವೇಶನಗಳನ್ನ ಟ್ರಸ್ಟ್ಗಳಿಗೆ ಕೊಡ್ಲಿಕ್ಕೆ ಮಾಡಿರುವಂತದ್ದು ನಿವೇಶನ. ವಿದ್ಯಾಶ್ರಮ ಅನ್ನುವಂಥದ್ದು ಒಂದು ಎಜುಕೇಶನ್ ಟ್ರಸ್ಟ್. ಆ ಎಜುಕೇಶನ್ ಟ್ರಸ್ಟ್ ಅಲ್ಲಿ ನಾನಿಲ್ಲ, ಆ ಎಜುಕೇಶನ್ ಟ್ರಸ್ಟ್ ಬೇರೆಯವ್ರದ್ದು. ಅದಕ್ಕೆ ಇಂಥವ್ರು ಒಳ್ಳೆ ಕಾಲೇಜ್ ನಡೆಸ್ತಾ ಇದ್ದಾರೆ, ಇವ್ರಿಗೊಂದು ಸೈಟ್ ಕೊಡಿ ಅಂತ ನಾನು ರೆಕಮೆಂಡೇಶನ್ ಮಾಡಿರೋದು ನಿಜ. ಆದ್ರೆ ನನ್ನ ಕಾಲೇಜು ಅಲ್ಲ, ಅದು ನನಗೆ ಕೊಟ್ಟಿರುವಂತ ಸೈಟು ಅಲ್ಲ. ಮತ್ತೆ ಅವರು ಹೇಳಿರೋ ರೀತಿನಲ್ಲಿ ಅದು ಅಲಾಟ್ಮೆಂಟೇ ವಿಧ 30 ವರ್ಷಗಳ ಲೀಸ್ ಪೀರಿಯಡ್ ಅಲಾಟ್ಮೆಂಟ್ ಆಗುವಂತದ್ದು, ಅದು ಖರೀದಿ ಅಲ್ಲ. ಮತ್ತೆ ಎಲ್ಲರೂ ಸಿಎ ನಿವೇಶನಗಳನ್ನ ತೆಗೆದುಕೊಂಡಿದ್ದಾರೆ ಫಾರ್ ಪಬ್ಲಿಕ್ ಪರ್ಪಸ್. ಅಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಡೆಸಲಿಕ್ಕೆ, ಆಸ್ಪತ್ರೆ ನಡೆಸಲಿಕ್ಕೆ, ಛತ್ರಗಳನ್ನ ಕಟ್ಟಲಿಕ್ಕೆ, ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ, ಇದಕ್ಕೋಸ್ಕರನೇ ಮೂಡ ನಿವೇಶನಗಳನ್ನ ಅದನ್ನ ರಿಸರ್ವ್ ಮಾಡಿ ಇಟ್ಟಿರುತ್ತೆ. ಅದನ್ನ ಯಾರು ಬೇಕಾದ್ರೂ ಅಪ್ಲೈ ಮಾಡಿ ತೆಗೆದುಕೋಬಹುದು. ಅಂತ ಅವ್ರು ಅಪ್ಲೈ ಮಾಡಿದ್ದಕ್ಕೆ ನಾನು ಹೇಳಿದ್ದೆ ಇದು ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೊಡಿ ಅಂತ ನಾನು ರೆಕಮೆಂಡ್ ಮಾಡಿದ್ದೆ ಅಷ್ಟೇ ವಿನ ಅದು ಮಧುಸೂದನ ಪಡ್ಕೊಂಡಂತ ಸೈಟ್ ಅಲ್ಲ. ಅಂದ್ರೆ ಅಕ್ರಮವಾಗಿ ಪಡ್ಕೊಂಡಿಲ್ಲ ಅಂತ ಹೇಳ್ತಿದ್ದೀರಿ? ಯಾವ ಸೈಟ್ ಅನ್ನು ಕೊಟ್ಟಿಲ್ಲ ಮಧುಸೂದನ್ ಅವರೇ. ಅಕ್ರಮವಾಗಿ ಹಾಗಾದ್ರೆ ನಾನು ಪಡ್ಕೊಂಡಿಲ್ಲ ಅಂತಾನೆ ಹೇಳ್ತಿದ್ದೀರಿ ನೀವು? ಸಾಧ್ಯನೇ ಇಲ್ಲ. ಮತ್ತೆ ಲಕ್ಷ್ಮಣ್ ಅವರು ಸೂಕ್ತವಾದ ದಾಖಲೆಗಳನ್ನ ಕೂಡ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನನ್ನ ಹತ್ರ ಎಲ್ಲಾ ದಾಖಲೆಗಳಿದ್ದಾವೆ. ನಾಳೆ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡ್ತೇನೆ. ಲಕ್ಷ್ಮಣ್ ಅವರು ಈಗ ಅದಕ್ಕೆ ಸಂಬಂಧಪಟ್ಟಂತ ಕಾನೂನು, ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆ ಎಲ್ಲವನ್ನೂ ನಾನು ಬಿಡುಗಡೆ ಮಾಡ್ತೀನಿ. ಎಲ್ಲೂ ಅಕ್ರಮ ನಡೆದಿಲ್ಲ. ನಾನು ಯಾವುದೋ ಹೊಡ್ಕೊಳ್ಳುವಂತ ಪ್ರಯತ್ನ ಮಾಡಿಲ್ಲ. ಮೂಡ ಏನು ರೇಟ್ ನ ನಿಗದಿ ಮಾಡಿದ್ದಾರೆ, ಯಾವ ರೇಟ್ ನಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ, ಅದೇ ರೇಟ್ ನಲ್ಲಿ ನನಗೂ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಸೈಟ್ಗಳು ಸಿಕ್ಕಿದೆ ಇವಾಗ? ನಿಮಗೆ ಎಷ್ಟು ಸೈಟ್ಗಳು ಸಿಕ್ಕಿದೆ ಇವಾಗ? ಮೇಡಮ್, ಸೈಟ್ ನನಗೆಲ್ಲ ಸಿಕ್ಕಿರೋದು ಮೊದಲನೇ ಬಾರಿ ಹೇಳ್ತಾ ಇದ್ದೀನಿ. ಸೈಟ್ ಮಧುಸೂದನ್ಗಲ್ಲ, ಸೈಟ್ ಕೊಟ್ಟಿರೋದು ಅದು ವಿದ್ಯಾಶ್ರಮಕ್ಕೆ. ಓಕೆ. ಸೊ ಈಗ ಲಕ್ಷ್ಮಣ್ ಅವ್ರು ಮಾಡ್ತಾ ಇರೋ ಆರೋಪಕ್ಕೆ ಏನ್ ಹೇಳ್ತೀರಿ? ಅವರು ಒಂದ್ ವೇಳೆ ಈಗ ನೀವು ನಿಮ್ಮ ಹೆಸರಿನಲ್ಲೇ ಸೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ನಿಮ್ಮ ಹೆಸರಿನಲ್ಲೇ ಸೈಟ್ ಬಿಡುಗಡೆ ಆಗಿದೆ ಅಂತ ಸೂಕ್ತ ದಾಖಲೆಯನ್ನ ಒದಗಿಸಿದ್ರೆ ಆಗ ಏನ್ ಹೇಳ್ತೀರಿ? ಅವ್ರು ಯಾವ ದಾಖಲೆ ಕೊಟ್ಟಿದಾರೋ ಅದು ನನಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ನನ್ನ ಹತ್ರ ಇರುವಂತ ಎಲ್ಲಾ ದಾಖಲೆಗಳನ್ನ ಕೊಟ್ಟು ನಾನು ಇದಕ್ಕೆ ಸಂಬಂಧಪಟ್ಟಂತ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೇನೆ ನಾನು. ಓಕೆ. ಈಗ ಸೈಟು ಕೊಟ್ಟಿರೋದು ವಿದ್ಯಾಶ್ರಮಕ್ಕೆ ಅಂತ ಹೇಳಿದ್ರಿ. ಆ ವಿದ್ಯಾಶ್ರಮ ಯಾರ್ದು? ವಿದ್ಯಾಶ್ರಮ ಅನ್ನುವಂಥದ್ದು ರಾಕೇಶ್ ರಾಜ್ ಅರಸ್ ಅಂತನ್ನುವಂತ ಒಬ್ಬ ತರುಣ ಎಜುಕೇಶನಿಸ್ಟ್, ಆತನಿಗೆ ಸೇರಿದಂತ ಟ್ರಸ್ಟ್ ಅದು. ನಾನು ಅದಕ್ಕೆ ಗೌರವಾಧ್ಯಕ್ಷ ಮಾತ್ರನೇ. ಓಕೆ. ಐ ಆಮ್ ನಾಟ್ ಎ ಟ್ರಸ್ಟಿ, ಐ ಆಮ್ ನಾಟ್ ದಿ ಓನರ್, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಟ್ರಸ್ಟ್. ವಿದ್ಯಾಶ್ರಮಕ್ಕೆ ಸೈಟ್ ಅನ್ನ ಕೊಡಬೇಕು ಅಂತ ನೀವು ರೆಕಮೆಂಡ್ ಮಾಡಿದ್ರಿ, ಆದ್ರೆ ಅದು ಮಧುಸೂದನ್ ಅವ್ರಿಗಲ್ಲ. ಮಧುಸೂದನ್ಗಲ್ಲ ಅದು. ಸೊ ಇದೇ ಮಾತನ್ನ ಒಂದ್ ವೇಳೆ ಲಕ್ಷ್ಮಣ್ ಅವರು ಅಲ್ಲ ಇವರು ಮಧುಸೂದನ್ ಅವ್ರಿಗೋಸ್ಕರನೇ ಸ್ಯಾಂಕ್ಷನ್ ಆದಂತಹ ಸೈಟ್ಗಳು ಅಂತ ಏನಾದ್ರೂ ದಾಖಲೆ ಬಿಡುಗಡೆ ಮಾಡಿದ ಪಕ್ಷದಲ್ಲಿ ಆಗ ನಿಮ್ಮ ತಪ್ಪನ್ನ ನೀವು ಒಪ್ಕೊಳ್ಳೋಕೆ ರೆಡಿ ಇರ್ತೀರಾ? ಮೇಡಮ್, ತಪ್ಪೇ ಆಗಿಲ್ಲ. ನಾನು ಹೇಳ್ತಾ ಇರೋದು ನಾಳೆ ಬೆಳಗ್ಗೆ ನಾನು ಪತ್ರಿಕಾಗೋಷ್ಠಿನೆಲ್ಲ ತಿಳಿಸ್ತಾ ಇದ್ದೀನಲ್ಲ, ಅಷ್ಟೋ ತನಕ ಯಾಕೆ ಆತರ? ನಾಳೆ ಬೆಳಗ್ಗೆ ತನಕ ಕಾಯಿರಿ. ಈಗ ಬಂದಿರೋದು ಕೇವಲ ಆರೋಪ, ಆದ್ರೆ ನೀವು ನಾಳೆ ಬೆಳಿಗ್ಗೆ ನೀವು ಸೂಕ್ತ ದಾಖಲೆನ ನಾನು ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಿ. ಹೌದು. ಓಕೆ. ಈಗ ನೀವು ಹೇಳೋದು ಅದು ವಿದ್ಯಾಸಂಸ್ಥೆಗೋಸ್ಕರ ಕೊಟ್ಟಿರುವಂತಹ ಸೈಟು? ಹೌದು. ನನಗಲ್ಲ, ಮಧುಸೂದನ್ಗಲ್ಲ. ನಾನು ಮನೆ ಕಟ್ಕೊಳಕಲ್ಲ, ನನ್ನ ಆಸ್ತಿ ಅಲ್ಲ. ನಾಳೆ ನನ್ನ ಮಕ್ಕಳು ಕೊಡುವಂತ ಸೈಟ್ ಅಲ್ಲ ಅದು, ನನ್ನ ಆಸ್ತಿ ಅಲ್ಲ ಅದು. ಮತ್ತೆ ಈ ಆರೋಪ ಹೇಗೆ ಬಂತು ಮೇಡಮ್? ಹಂಗ್ ನೋಡಕ್ ಹೋದ್ರೆ ನೀವು ನೆನಪಿಟ್ಕೋಬೇಕು, ಎಲ್ಲಾ ವ್ಯಕ್ತಿಗಳು ಸಹ ಸಿಎ ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ. ತುಂಬಾ ಜನ ಸಿಎ ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನ ಮಾಡಿದ್ದಾರೆ, ಛತ್ರಗಳನ್ನ ಮಾಡಿದ್ದಾರೆ, ಆಸ್ಪತ್ರೆಗಳನ್ನ ಕಟ್ಟಿದ್ದಾರೆ. ಅದಕ್ಕೋಸ್ಕರನೇ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಆಕ್ಟ್ ಅಲ್ಲಿ ಕಾಮನ್ ಅಮ್ಯುನಿಟಿ ಸೈಟ್ ಅಂತ ಬಿಡುಗಡೆ ಮಾಡೋದೇ ಅದಕ್ಕೋಸ್ಕರವಾಗಿ.
ಹಾಗಾದ್ರೆ ಮಧುಸೂದನ್ ಅವರೇ, ಈ ಆರೋಪ ಮತ್ತೆ ಯಾಕೆ ಬಂತು ಅಂತ? ಇದು ಆರೋಪ ಯಾಕೆ ಅವ್ರು ಮಾಡ್ತಾ ಇದಾರೆ ಅಂತ ನೀವು ಅವ್ರನ್ನ ಕೇಳಿ. ನನ್ನ ವಿರುದ್ಧ ಪಾಪ ಚುನಾವಣೆಯಲ್ಲಿ ಸೋತಿದ್ರು, ಏನೋ ದುಃಖ ಇರ್ಬೋದೇನೋ, ಆಕ್ರೋಶ ಇರ್ಬೋದೇನೋ, ಅವ್ರು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ. ಹೌದಾ? ಹಾಗಾದ್ರೆ ಮಧುಸೂದನ್ ಅವ್ರಿಗೂ ಲಕ್ಷ್ಮಣ್ಗೂ ಏನಿದೆ ಅಂತದ್ದು ಅಂತ? ಏನಿಲ್ಲ ಮೇಡಮ್, ಅಷ್ಟೇ. ನನ್ನ ಪಾಪ ನನ್ನ ವಿರುದ್ಧ ಚುನಾವಣೆ ನಿಂತಿದ್ರು, ಸೋತಿದ್ರು ಪಾಪ. ನನಗೂ ಅವ್ರಿಗೂ ಯಾವ ಸಂಬಂಧವೂ ಇಲ್ಲ, ನನಗೂ ಅವ್ರಿಗೆ ಯಾವ ನೆಂಟಸ್ತನೂ ಇಲ್ಲ, ನನಗೂ ಅವ್ರಿಗೂ ಯಾವ ದ್ವೇಷನೂ ಇಲ್ಲ. ಓಕೆ, ಈಗ ಲಕ್ಷ್ಮಣ್ ಅವರು ಒಂದ್ ವೇಳೆ ಎದುರುಗಡೆ ಬಂದ್ರೆ ಏನಂತ ಕೇಳ್ತೀರಿ ನೀವು? ಯಾಕಂದ್ರೆ ಇಂಥದ್ದೊಂದು ಆರೋಪ ಮಾಡಿದ್ದಾರೆ, ಗಂಭೀರವಾದಂತಹ ಆರೋಪನೇ ಇದು. ಅಲ್ಲ ಮೇಡಮ್, ನಾನು ಒಂದು ಹೇಳ್ತಾ ಇರೋದು, ಅವ್ರು ಏನು ಬೇಕಾದ್ರೂ ಆರೋಪ ಮಾಡ್ಲಿ, ನಾನು ಸಾರ್ವಜನಿಕ ಬದುಕಿನಲ್ಲಿರುವಂತ ವ್ಯಕ್ತಿ. ಯಾರು ಆರೋಪ ಮಾಡಿದ್ರು ನಾನು ಉತ್ತರ ಕೊಡಬೇಕಾದ ನನ್ನ ಕರ್ತವ್ಯ ಇದೆ. ನಾಳೆ ಬೆಳಗ್ಗೆ ಪತ್ರಿಕೆ ಎಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡ್ತೇನೆ. ಓಕೆ, ಧನ್ಯವಾದಗಳು ಮಧುಸೂದನ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.